ಹಾಕಿ ಏನು ವಿಕೃತಿ ಮೆರೆದಿರತಕ್ಕಂಥ ಘಟನೆ ನಡೆದಿತ್ತು ಬೇಲೂರಿನಲ್ಲಿ. ಇದೀಗ ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾವೆ. ಸ್ವಯಂ ಪ್ರೇರಿತವಾಗಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾರೆ. ಬೆಳಗ್ಗೆ 10:30 ಬಳಿಕ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಹಾಸನ ಮೂಲದ ಲೀಲಮ್ಮ ಎಂಬಾಕೆ ಈ ರೀತಿ ಕೃತ್ಯ ಮಾಡಿರ್ತಕ್ಕಂಥದ್ದು. ಲೀಲಮ್ಮ ಮಾನಸಿಕ ಅಸ್ವಸ್ಥೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಲೀಲಮ್ಮನ ಹಿಂದೆ ಕಾಣದ ಕೈಗಳಿರುವ ಅನುಮಾನ ಇದೆ ಅಂತ ಇದೀಗ ಹಿಂದೂ ಸಂಘಟನೆಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ಇಂದು ಬೇಲೂರು ಬಂದ್ ಮಾಡಲಾಗ್ತಾ ಇದೆ. ಹೇಗಿದ್ರು ನಿಮ್ ಜೊತೆ ಹೇಗಿದ್ರು? ನಮ್ಮ ಜೊತೆ ಅವಾಗ ಚೆನ್ನಾಗಿದ್ದು ಸಹ ವಲ್ಲಭ ರೋಡಲ್ಲಿ ಇದ್ದಾಗ 9 ವರ್ಷ ಆಗಿದ್ದು ಚೆನ್ನಾಗಿದ್ದು ಸೊಪ್ಪಿನ ವ್ಯಾಪಾರ ಮಾಡ್ಕೊಂಡು ಬಂದು ಫಸ್ಟ್ PC ತನಕ ಓದಿದ್ರು ಸಹ ಮಕ್ಕಳಿಗೆ. ಈಗ 5-6 ವರ್ಷದಿಂದ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ತಲೆ ಕೆಟ್ಟು ಹೋಗೋದು ಅದು ನೋಡಿ ಮನೇಲೂ ಗಲೀಜ್ ಮಾಡೋದು ಹೋಗೋದು ತಲೆ ಕೆಟ್ಬಿಟ್ಟಿತ್ತು ಸರ್. ನೋಡಿ ಬೇಕಾದ್ರೆ ಸ್ಟೇಟ್ಮೆಂಟ್ ಮಾಡಿ ನೋಡಿ ಕೊಟ್ಟು ತಗೊಂಡ್ ಹೋಗಿದ್ದು ಪುಸ್ತಕ ತಂದಿದ್ದೆ ಅಲ್ಲಿ ವಲ್ಲಭ ಇದಕ್ಕೆ ಅಂತ ಸಂಚಾರ ಮಾಡಿ ನೋಡಿದ್ದು ಅದು ತಗೊಂಡೋಗಿ ಎಸ್ತಿದ್ದಾಳೆ ಸರ್. ಇಲ್ಲಾರ ಅದು ಕೊಡ್ತಿದ್ದೆ ನಾನು, ಅದು ತಗೊಂಡೋಗಿ ಎಸ್ತಿದ್ದಾಳೆ. ಈಗ ಮಾತ್ರ ತುಂಬಾ ತಲೆನೇ ಕೆಡ್ಸ್ಕೊಂಡಿದ್ದ ಆ ತರ ಮಾಡಿದಾಳೆ ಅಷ್ಟೇ. ನಿನ್ನೆ ಬೇಲೂರಿಗೆ ಹೋಗ್ಬೇಕಾದ್ರೆ ಹೇಳೋಗಿದ್ರ ಇಲ್ಲ ಬೇಲೂರಿಗೆ ಮೊನ್ನೆ ದಿವಸ ಹೇಳಿ ಹೋದ್ಲು. ನೆನ್ನೆ ದಿವಸ 3 ಗಂಟೆಗೆ ಬಂದು ಇವಾಗ ಕಸದಲ್ಲಿ ಅರಿದ್ಬಿಟ್ಟು ಮತ್ತೆ ತಗೊಂಡು ಒಳಗೆ ಬಿಸಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ಲು. ಅನ್ನ ಮಾಡಕ್ಕೆ ಅಕ್ಕಿ ಹಾಕಂದ್ಲು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದ್ರಲ್ಲ ಬಿಟ್ಲು ವಾಟ್ಲು. ನೆನ್ನೆ ಇಲ್ಲಿ ಬಂದಿದ್ರ ಅವರು? ಬಂದಿದ್ಲು ಸರ್. ಘಟನೆ ಆದ್ಮೇಲೆ ಬಂದಿದ್ರ? ಬಂದು ಸ್ನಾನ ಮಾಡಿದ್ಲು, ಪೂಜೆ ಮಾಡಿದ್ಲು ಮನೆಯಲ್ಲೆಲ್ಲ. ಏನೋ ಅದೇನೋ ಬೇರೆ ಬೇರೆ ಕಡೆ ಎಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಾತ್ರೂಮಿಗೆಲ್ಲ ಮಾಡ್ತಾಳೆ ಸಾಕೆ. ಬಾತ್ರೂಮ್ ಬಚ್ಚಲ್ ರೂಮ್ ಎಲ್ಲ ಪೂಜೆ ಮಾಡ್ತಾಳೆ. ಅವು ಕಡೆ ದೇವರು ಹಾಕಿ ಏನು ವಿಕೃತಿ ಮೆರೆದಿರತಕ್ಕಂಥ ಘಟನೆ ನಡೆದಿತ್ತು ಬೇಲೂರಿನಲ್ಲಿ. ಇದೀಗ ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾವೆ. ಸ್ವಯಂ ಪ್ರೇರಿತವಾಗಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾರೆ. ಬೆಳಗ್ಗೆ 10:30 ಬಳಿಕ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಹಾಸನ ಮೂಲದ ಲೀಲಮ್ಮ ಎಂಬಾಕೆ ಈ ರೀತಿ ಕೃತ್ಯ ಮಾಡಿರ್ತಕ್ಕಂಥದ್ದು. ಲೀಲಮ್ಮ ಮಾನಸಿಕ ಅಸ್ವಸ್ಥೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಲೀಲಮ್ಮನ ಹಿಂದೆ ಕಾಣದ ಕೈಗಳಿರುವ ಅನುಮಾನ ಇದೆ ಅಂತ ಇದೀಗ ಹಿಂದೂ ಸಂಘಟನೆಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ಇಂದು ಬೇಲೂರು ಬಂದ್ ಮಾಡಲಾಗ್ತಾ ಇದೆ. ಹೇಗಿದ್ರು ನಿಮ್ ಜೊತೆ ಹೇಗಿದ್ರು? ನಮ್ಮ ಜೊತೆ ಅವಾಗ ಚೆನ್ನಾಗಿದ್ದು ಸಹ ವಲ್ಲಭ ರೋಡಲ್ಲಿ ಇದ್ದಾಗ 9 ವರ್ಷ ಆಗಿದ್ದು ಚೆನ್ನಾಗಿದ್ದು ಸೊಪ್ಪಿನ ವ್ಯಾಪಾರ ಮಾಡ್ಕೊಂಡು ಬಂದು ಫಸ್ಟ್ PC ತನಕ ಓದಿದ್ರು ಸಹ ಮಕ್ಕಳಿಗೆ. ಈಗ 5-6 ವರ್ಷದಿಂದ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ತಲೆ ಕೆಟ್ಟು ಹೋಗೋದು ಅದು ನೋಡಿ ಮನೇಲೂ ಗಲೀಜ್ ಮಾಡೋದು ಹೋಗೋದು ತಲೆ ಕೆಟ್ಬಿಟ್ಟಿತ್ತು ಸರ್. ನೋಡಿ ಬೇಕಾದ್ರೆ ಸ್ಟೇಟ್ಮೆಂಟ್ ಮಾಡಿ ನೋಡಿ ಕೊಟ್ಟು ತಗೊಂಡ್ ಹೋಗಿದ್ದು ಪುಸ್ತಕ ತಂದಿದ್ದೆ ಅಲ್ಲಿ ವಲ್ಲಭ ಇದಕ್ಕೆ ಅಂತ ಸಂಚಾರ ಮಾಡಿ ನೋಡಿದ್ದು ಅದು ತಗೊಂಡೋಗಿ ಎಸ್ತಿದ್ದಾಳೆ ಸರ್. ಇಲ್ಲಾರ ಅದು ಕೊಡ್ತಿದ್ದೆ ನಾನು, ಅದು ತಗೊಂಡೋಗಿ ಎಸ್ತಿದ್ದಾಳೆ. ಈಗ ಮಾತ್ರ ತುಂಬಾ ತಲೆನೇ ಕೆಡ್ಸ್ಕೊಂಡಿದ್ದ ಆ ತರ ಮಾಡಿದಾಳೆ ಅಷ್ಟೇ. ನಿನ್ನೆ ಬೇಲೂರಿಗೆ ಹೋಗ್ಬೇಕಾದ್ರೆ ಹೇಳೋಗಿದ್ರ ಇಲ್ಲ ಬೇಲೂರಿಗೆ ಮೊನ್ನೆ ದಿವಸ ಹೇಳಿ ಹೋದ್ಲು. ನೆನ್ನೆ ದಿವಸ 3 ಗಂಟೆಗೆ ಬಂದು ಇವಾಗ ಕಸದಲ್ಲಿ ಅರಿದ್ಬಿಟ್ಟು ಮತ್ತೆ ತಗೊಂಡು ಒಳಗೆ ಬಿಸಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ಲು. ಅನ್ನ ಮಾಡಕ್ಕೆ ಅಕ್ಕಿ ಹಾಕಂದ್ಲು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದ್ರಲ್ಲ ಬಿಟ್ಲು ವಾಟ್ಲು. ನೆನ್ನೆ ಇಲ್ಲಿ ಬಂದಿದ್ರ ಅವರು? ಬಂದಿದ್ಲು ಸರ್. ಘಟನೆ ಆದ್ಮೇಲೆ ಬಂದಿದ್ರ? ಬಂದು ಸ್ನಾನ ಮಾಡಿದ್ಲು, ಪೂಜೆ ಮಾಡಿದ್ಲು ಮನೆಯಲ್ಲೆಲ್ಲ. ಏನೋ ಅದೇನೋ ಬೇರೆ ಬೇರೆ ಕಡೆ ಎಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಾತ್ರೂಮಿಗೆಲ್ಲ ಮಾಡ್ತಾಳೆ ಸಾಕೆ. ಬಾತ್ರೂಮ್ ಬಚ್ಚಲ್ ರೂಮ್ ಎಲ್ಲ ಪೂಜೆ ಮಾಡ್ತಾಳೆ. ಅವು ಕಡೆ ದೇವರು ಹಾಕಿ ಏನು ವಿಕೃತಿ ಮೆರೆದಿರತಕ್ಕಂಥ ಘಟನೆ ನಡೆದಿತ್ತು ಬೇಲೂರಿನಲ್ಲಿ. ಇದೀಗ ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾವೆ. ಸ್ವಯಂ ಪ್ರೇರಿತವಾಗಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾರೆ. ಬೆಳಗ್ಗೆ 10:30 ಬಳಿಕ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಹಾಸನ ಮೂಲದ ಲೀಲಮ್ಮ ಎಂಬಾಕೆ ಈ ರೀತಿ ಕೃತ್ಯ ಮಾಡಿರ್ತಕ್ಕಂಥದ್ದು. ಲೀಲಮ್ಮ ಮಾನಸಿಕ ಅಸ್ವಸ್ಥೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಲೀಲಮ್ಮನ ಹಿಂದೆ ಕಾಣದ ಕೈಗಳಿರುವ ಅನುಮಾನ ಇದೆ ಅಂತ ಇದೀಗ ಹಿಂದೂ ಸಂಘಟನೆಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ಇಂದು ಬೇಲೂರು ಬಂದ್ ಮಾಡಲಾಗ್ತಾ ಇದೆ. ಹೇಗಿದ್ರು ನಿಮ್ ಜೊತೆ ಹೇಗಿದ್ರು? ನಮ್ಮ ಜೊತೆ ಅವಾಗ ಚೆನ್ನಾಗಿದ್ದು ಸಹ ವಲ್ಲಭ ರೋಡಲ್ಲಿ ಇದ್ದಾಗ 9 ವರ್ಷ ಆಗಿದ್ದು ಚೆನ್ನಾಗಿದ್ದು ಸೊಪ್ಪಿನ ವ್ಯಾಪಾರ ಮಾಡ್ಕೊಂಡು ಬಂದು ಫಸ್ಟ್ PC ತನಕ ಓದಿದ್ರು ಸಹ ಮಕ್ಕಳಿಗೆ. ಈಗ 5-6 ವರ್ಷದಿಂದ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ತಲೆ ಕೆಟ್ಟು ಹೋಗೋದು ಅದು ನೋಡಿ ಮನೇಲೂ ಗಲೀಜ್ ಮಾಡೋದು ಹೋಗೋದು ತಲೆ ಕೆಟ್ಬಿಟ್ಟಿತ್ತು ಸರ್. ನೋಡಿ ಬೇಕಾದ್ರೆ ಸ್ಟೇಟ್ಮೆಂಟ್ ಮಾಡಿ ನೋಡಿ ಕೊಟ್ಟು ತಗೊಂಡ್ ಹೋಗಿದ್ದು ಪುಸ್ತಕ ತಂದಿದ್ದೆ ಅಲ್ಲಿ ವಲ್ಲಭ ಇದಕ್ಕೆ ಅಂತ ಸಂಚಾರ ಮಾಡಿ ನೋಡಿದ್ದು ಅದು ತಗೊಂಡೋಗಿ ಎಸ್ತಿದ್ದಾಳೆ ಸರ್. ಇಲ್ಲಾರ ಅದು ಕೊಡ್ತಿದ್ದೆ ನಾನು, ಅದು ತಗೊಂಡೋಗಿ ಎಸ್ತಿದ್ದಾಳೆ. ಈಗ ಮಾತ್ರ ತುಂಬಾ ತಲೆನೇ ಕೆಡ್ಸ್ಕೊಂಡಿದ್ದ ಆ ತರ ಮಾಡಿದಾಳೆ ಅಷ್ಟೇ. ನಿನ್ನೆ ಬೇಲೂರಿಗೆ ಹೋಗ್ಬೇಕಾದ್ರೆ ಹೇಳೋಗಿದ್ರ ಇಲ್ಲ ಬೇಲೂರಿಗೆ ಮೊನ್ನೆ ದಿವಸ ಹೇಳಿ ಹೋದ್ಲು. ನೆನ್ನೆ ದಿವಸ 3 ಗಂಟೆಗೆ ಬಂದು ಇವಾಗ ಕಸದಲ್ಲಿ ಅರಿದ್ಬಿಟ್ಟು ಮತ್ತೆ ತಗೊಂಡು ಒಳಗೆ ಬಿಸಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ಲು. ಅನ್ನ ಮಾಡಕ್ಕೆ ಅಕ್ಕಿ ಹಾಕಂದ್ಲು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದ್ರಲ್ಲ ಬಿಟ್ಲು ವಾಟ್ಲು.
ಓ ನೆನ್ನೆ ಇಲ್ಲಿ ಬಂದಿದ್ರ ಅವರು? ಬಂದಿದ್ಲು ಸರ್, ಸ್ನಾನ ಘಟನೆ ಆದ್ಮೇಲೆ ಬಂದಿದ್ರ ಇಲ್ಲಿ? ಬಂದು ಸ್ನಾನ ಮಾಡಿದ್ಲು, ಪೂಜೆ ಮಾಡಿದ್ಲು ಮನೆಯಲ್ಲೆಲ್ಲ. ಏನೋ ಅದೇನೋ ಬೇರೆ ಬೇರೆ ಕಡೆ ಎಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಾತ್ರೂಮಿಗೆಲ್ಲ ಮಾಡ್ತಾಳೆ ಸಾಕೆ, ಬಾತ್ರೂಮ್ ಬಚ್ಚಲ್ ರೂಮ್ ಎಲ್ಲ ಪೂಜೆ ಮಾಡ್ತಾಳೆ. ಅವು ಕಡೆ ದೇವರು ಹಾಕಿ ಏನು ವಿಕೃತಿ ಮೆರೆದಿರ್ತಕ್ಕಂಥ ಘಟನೆ ನಡೆದಿತ್ತು ಬೇಲೂರಿನಲ್ಲಿ. ಇದೀಗ ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾವೆ. ಸ್ವಯಂ ಪ್ರೇರಿತವಾಗಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾರೆ. ಬೆಳಗ್ಗೆ 10:30 ಬಳಿಕ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಹಾಸನ ಮೂಲದ ಲೀಲಮ್ಮ ಎಂಬಾಕೆ ಈ ರೀತಿ ಕೃತ್ಯ ಮಾಡಿರ್ತಕ್ಕಂಥದ್ದು. ಲೀಲಮ್ಮ ಮಾನಸಿಕ ಅಸ್ವಸ್ಥೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಲೀಲಮ್ಮನ ಹಿಂದೆ ಕಾಣದ ಕೈಗಳಿರುವ ಅನುಮಾನ ಇದೆ ಅಂತ ಇದೀಗ ಹಿಂದೂ ಸಂಘಟನೆಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ಇಂದು ಬೇಲೂರು ಬಂದ್ ಮಾಡಲಾಗ್ತಾ ಇದೆ. ಹೇಗಿದ್ರು ನಿಮ್ ಜೊತೆ? ಹೇಗಿದ್ರು? ನಮ್ಮ ಜೊತೆಲಿ ಅವಾಗ ಚೆನ್ನಾಗಿದ್ದು ಸಹ ವಲ್ಲಭ ರೋಡಲ್ಲಿ ಇದ್ದಾಗ 9 ವರ್ಷ ಇದ್ದು ಚೆನ್ನಾಗಿದ್ದು, ಸೊಪ್ಪಿನ ವ್ಯಾಪಾರ ಮಾಡ್ಕೊಂಡು ಬಂದ್ಲು. ಫಸ್ಟ್ PC ತನಕ ಓದಿದ್ಲು ಸಹ ಮಕ್ಕಳಿಗೆ. ಈಗ 5-6 ವರ್ಷದಿಂದ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ತಲೆ ಕೆಟ್ಟು ಹೋಗೋದು, ಅದು ನೋಡಿ ಮನೇಲೂ ಗಲೀಜ್ ಮಾಡೋದು, ಹೋಗೋದು, ತಲೆ ಕೆಟ್ಬಿಟ್ಟಿತ್ತು ಸರ್. ನೋಡಿ ಬೇಕಾದ್ರೆ ಸ್ಟೇಟ್ಮೆಂಟ್ ಮಾಡಿ ನೋಡಿ ಕೊಟ್ಟು ತಗೊಂಡ್ ಹೋಗಿದ್ದು ಪುಸ್ತಕ ತಂದಿದ್ದೆ ಅಲ್ಲಿ ವಲ್ಲಭ ಇದಕ್ಕೆ ಅಂತ ಸಂಚಾರ ಮಾಡಿ ನೋಡಿದ್ದು, ಅದು ತಗೊಂಡೋಗಿ ಎಸ್ತಿದ್ದಾಳೆ ಸರ್. ಇಲ್ಲ ಅದು ಕೊಡ್ತಿದ್ದೆ ನಾನು, ಅದು ತಗೊಂಡೋಗಿ ಎಸ್ತಿದ್ದಾಳೆ. ಈಗ ಮಾತ್ರ ತುಂಬಾ ತಲೆನೇ ಕೆಡ್ಸ್ಕೊಂಡಿದ್ದ, ಆ ತರ ಮಾಡಿದಾಳೆ ಅಷ್ಟೇ. ನಿನ್ನೆ ಬೇಲೂರ್ಗೆ ಹೋಗ್ಬೇಕಾದ್ರೆ ಹೇಳೋಗಿದ್ರ ಇಲ್ಲ ಮೊನ್ನೆ ದಿವಸ ಹೇಳಿ ಹೋದ್ಲು. ಮೊನ್ನೆ ದಿವಸ 3 ಗಂಟೆಗೆ ಬಂದು ಇವಾಗ ಕಸಲ್ಲ ಇಲ್ಲ ಅರಿದ್ಬಿಟ್ಟು ಮತ್ತೆ ತಗೊಂಡು ಒಳಗೆ ಬಿಸಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ಲು. ಅನ್ನ ಮಾಡಕ್ಕೆ ಅಕ್ಕಿ ಹಾಕಂದ್ರು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದ್ರಲ್ಲ, ಬಿಟ್ಲು ವಾಟ್ಲು. ಓ ನೆನ್ನೆ ಇಲ್ಲಿ ಬಂದಿದ್ರ ಅವರು? ಬಂದಿದ್ಲು ಸರ್, ಘಟನೆ ಆದ್ಮೇಲೆ ಬಂದಿದ್ರ? ಬಂದು ಸ್ನಾನ ಮಾಡಿದ್ಲು, ಪೂಜೆ ಮಾಡಿದ್ಲು ಮನೆಯಲ್ಲೆಲ್ಲ. ಏನೋ ಅದೇನೋ ಬೇರೆ ಬೇರೆ ಕಡೆ ಎಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಾತ್ರೂಮಿಗೆಲ್ಲ ಮಾಡ್ತಾಳೆ ಸಾಕೆ, ಬಾತ್ರೂಮ್ ಬಚ್ಚಲ್ ರೂಮ್ ಎಲ್ಲ ಪೂಜೆ ಮಾಡ್ತಾಳೆ. ಅವು ಕಡೆ ದೇವರು ಹಾಕಿ ಏನು ವಿಕೃತಿ ಮೆರೆದಿರ್ತಕ್ಕಂಥ ಘಟನೆ ನಡೆದಿತ್ತು ಬೇಲೂರಿನಲ್ಲಿ. ಇದೀಗ ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾವೆ. ಸ್ವಯಂ ಪ್ರೇರಿತವಾಗಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾರೆ. ಬೆಳಗ್ಗೆ 10:30 ಬಳಿಕ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಹಾಸನ ಮೂಲದ ಲೀಲಮ್ಮ ಎಂಬಾಕೆ ಈ ರೀತಿ ಕೃತ್ಯ ಮಾಡಿರ್ತಕ್ಕಂಥದ್ದು. ಲೀಲಮ್ಮ ಮಾನಸಿಕ ಅಸ್ವಸ್ಥೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಲೀಲಮ್ಮನ ಹಿಂದೆ ಕಾಣದ ಕೈಗಳಿರುವ ಅನುಮಾನ ಇದೆ ಅಂತ ಇದೀಗ ಹಿಂದೂ ಸಂಘಟನೆಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ಇಂದು ಬೇಲೂರು ಬಂದ್ ಮಾಡಲಾಗ್ತಾ ಇದೆ. ಹೇಗಿದ್ರು ನಿಮ್ ಜೊತೆ? ಹೇಗಿದ್ರು? ನಮ್ಮ ಜೊತೆಲಿ ಅವಾಗ ಚೆನ್ನಾಗಿದ್ದು ಸಹ ವಲ್ಲಭ ರೋಡಲ್ಲಿ ಇದ್ದಾಗ 9 ವರ್ಷ ಇದ್ದು ಚೆನ್ನಾಗಿದ್ದು, ಸೊಪ್ಪಿನ ವ್ಯಾಪಾರ ಮಾಡ್ಕೊಂಡು ಬಂದ್ಲು. ಫಸ್ಟ್ PC ತನಕ ಓದಿದ್ಲು ಸಹ ಮಕ್ಕಳಿಗೆ. ಈಗ 5-6 ವರ್ಷದಿಂದ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ತಲೆ ಕೆಟ್ಟು ಹೋಗೋದು, ಅದು ನೋಡಿ ಮನೇಲೂ ಗಲೀಜ್ ಮಾಡೋದು, ಹೋಗೋದು, ತಲೆ ಕೆಟ್ಬಿಟ್ಟಿತ್ತು ಸರ್. ನೋಡಿ ಬೇಕಾದ್ರೆ ಸ್ಟೇಟ್ಮೆಂಟ್ ಮಾಡಿ ನೋಡಿ ಕೊಟ್ಟು ತಗೊಂಡ್ ಹೋಗಿದ್ದು ಪುಸ್ತಕ ತಂದಿದ್ದೆ ಅಲ್ಲಿ ವಲ್ಲಭ ಇದಕ್ಕೆ ಅಂತ ಸಂಚಾರ ಮಾಡಿ ನೋಡಿದ್ದು, ಅದು ತಗೊಂಡೋಗಿ ಎಸ್ತಿದ್ದಾಳೆ ಸರ್. ಇಲ್ಲ ಅದು ಕೊಡ್ತಿದ್ದೆ ನಾನು, ಅದು ತಗೊಂಡೋಗಿ ಎಸ್ತಿದ್ದಾಳೆ. ಈಗ ಮಾತ್ರ ತುಂಬಾ ತಲೆನೇ ಕೆಡ್ಸ್ಕೊಂಡಿದ್ದ, ಆ ತರ ಮಾಡಿದಾಳೆ ಅಷ್ಟೇ. ನಿನ್ನೆ ಬೇಲೂರ್ಗೆ ಹೋಗ್ಬೇಕಾದ್ರೆ ಹೇಳೋಗಿದ್ರ ಇಲ್ಲ ಮೊನ್ನೆ ದಿವಸ ಹೇಳಿ ಹೋದ್ಲು. ಮೊನ್ನೆ ದಿವಸ 3 ಗಂಟೆಗೆ ಬಂದು ಇವಾಗ ಕಸಲ್ಲ ಇಲ್ಲ ಅರಿದ್ಬಿಟ್ಟು ಮತ್ತೆ ತಗೊಂಡು ಒಳಗೆ ಬಿಸಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ಲು. ಅನ್ನ ಮಾಡಕ್ಕೆ ಅಕ್ಕಿ ಹಾಕಂದ್ರು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದ್ರಲ್ಲ, ಬಿಟ್ಲು ವಾಟ್ಲು. ಓ ನೆನ್ನೆ ಇಲ್ಲಿ ಬಂದಿದ್ರ ಅವರು? ಬಂದಿದ್ಲು ಸರ್, ಘಟನೆ ಆದ್ಮೇಲೆ ಬಂದಿದ್ರ? ಬಂದು ಸ್ನಾನ ಮಾಡಿದ್ಲು, ಪೂಜೆ ಮಾಡಿದ್ಲು ಮನೆಯಲ್ಲೆಲ್ಲ. ಏನೋ ಅದೇನೋ ಬೇರೆ ಬೇರೆ ಕಡೆ ಎಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಾತ್ರೂಮಿಗೆಲ್ಲ ಮಾಡ್ತಾಳೆ ಸಾಕೆ, ಬಾತ್ರೂಮ್ ಬಚ್ಚಲ್ ರೂಮ್ ಎಲ್ಲ ಪೂಜೆ ಮಾಡ್ತಾಳೆ. ಅವು ಕಡೆ ದೇವರು ಹಾಕಿ ಏನು ವಿಕೃತಿ ಮೆರೆದಿರ್ತಕ್ಕಂಥ ಘಟನೆ ನಡೆದಿತ್ತು ಬೇಲೂರಿನಲ್ಲಿ. ಇದೀಗ ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾವೆ. ಸ್ವಯಂ ಪ್ರೇರಿತವಾಗಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ ಮಾಡಿದ್ದಾರೆ. ಬೆಳಗ್ಗೆ 10:30 ಬಳಿಕ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಹಾಸನ ಮೂಲದ ಲೀಲಮ್ಮ ಎಂಬಾಕೆ ಈ ರೀತಿ ಕೃತ್ಯ ಮಾಡಿರ್ತಕ್ಕಂಥದ್ದು. ಲೀಲಮ್ಮ ಮಾನಸಿಕ ಅಸ್ವಸ್ಥೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಲೀಲಮ್ಮನ ಹಿಂದೆ ಕಾಣದ ಕೈಗಳಿರುವ ಅನುಮಾನ ಇದೆ ಅಂತ ಇದೀಗ ಹಿಂದೂ ಸಂಘಟನೆಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ಇಂದು ಬೇಲೂರು ಬಂದ್ ಮಾಡಲಾಗ್ತಾ ಇದೆ. ಹೇಗಿದ್ರು ನಿಮ್ ಜೊತೆ? ಹೇಗಿದ್ರು? ನಮ್ಮ ಜೊತೆಲಿ ಅವಾಗ ಚೆನ್ನಾಗಿದ್ದು ಸಹ ವಲ್ಲಭ ರೋಡಲ್ಲಿ ಇದ್ದಾಗ 9 ವರ್ಷ ಇದ್ದು ಚೆನ್ನಾಗಿದ್ದು, ಸೊಪ್ಪಿನ ವ್ಯಾಪಾರ ಮಾಡ್ಕೊಂಡು ಬಂದ್ಲು. ಫಸ್ಟ್ PC ತನಕ ಓದಿದ್ಲು ಸಹ ಮಕ್ಕಳಿಗೆ. ಈಗ 5-6 ವರ್ಷದಿಂದ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು.
ತಲೆ ಕೆಟ್ಟು ಹೋಗೋದು ಅದು ನೋಡಿ ಮನೇಲೂ ಗಲೀಜ್ ಮಾಡೋದು ಹೋಗೋದು ತಲೆ ಕೆಟ್ಬಿಟ್ಟಿತ್ತು ಸರ್. ನೋಡಿ ಬೇಕಾದ್ರೆ ಚೇಂಜ್ಮೆಂಟ್ ಮಾಡಿ ನೋಡಿ ಕೊಟ್ಟು ತಗೊಂಡ್ ಹೋಗಿದ್ದು ಪುಸ್ತಕ ತಂದಿದ್ದೆ ಅಲ್ಲಿ ಒಲ್ಲ ಇದಕ್ಕೆ ಅಂತ ಸಂಚಾರ ಮಾಡಿ ನೋಡಿದ್ದು ಅದು ತಗೊಂಡೋಗಿ ಎಸ್ತಿದ್ದಾಳೆ ಸರ್. ಇಲ್ಲ ಅದು ಕೊಡ್ತಿದ್ದೆ ನಾನು, ಅದು ತಗೊಂಡೋಗಿ ಎಸ್ತಿದ್ದಾಳೆ. ಈಗ ಮಾತ್ರ ತುಂಬಾ ತಲೆನೇ ಕೆಡ್ಸ್ಕೊಂಡಿದ್ದ ಆ ತರ ಮಾಡಿದಾಳೆ ಅಷ್ಟೇ. ನಿನ್ನೆ ಬೇಲೂರ್ಗೆ ಹೋಗ್ಬೇಕಾದ್ರೆ ಹೇಳೋಗಿದ್ರ ಇಲ್ಲ ಹೇಳ್ದಾನೆ ಹೋಗಿ? ಮೊನ್ನೆ ದಿವಸ ಹೇಳಿ ಹೋದ್ಲು. ಮೊನ್ನೆ ದಿವಸ 3 ಗಂಟೆಗೆ ಬಂದು ಇವಾಗ ಕಸಲ್ಲ ಇಲ್ಲಿ ಅರಿಬಿಟ್ಟು ಮತ್ತೆ ತಗೊಂಡು ಒಳಗೆ ಬಿಸಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ಲು. ಅನ್ನ ಮಾಡಕ್ಕೆ ಅಕ್ಕಿ ಹಾಕಂದ್ಲು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದ್ರಲ್ಲ ಬಿಟ್ಲು ಹೊರಟ್ಲು. ಓ ನೆನ್ನೆ ಇಲ್ಲಿ ಬಂದಿದ್ರ ಅವರು? ಬಂದಿದ್ಲು ಸರ್. ಸ್ನಾನ ಘಟನೆ ಆದ್ಮೇಲೆ ಬಂದಿದ್ರ? ಬಂದು ಸ್ನಾನ ಮಾಡಿದ್ಲು, ಪೂಜೆ ಮಾಡಿದ್ಲು ಮನೆಯಲ್ಲೆಲ್ಲ. ಏನೋ ಅದೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ತೀವಿ. ಬಾತ್ರೂಮಿಗೆಲ್ಲ ಮಾಡ್ತಾಳೆ ಸಾಕೆ. ಬಾತ್ರೂಮ್ ಬಚ್ಚಲ್ ರೂಮಿಗೆಲ್ಲ ಪೂಜೆ ಮಾಡ್ತಾಳೆ. ಅವು ಕಡೆ ದೇವರು